ಎಲ್ರಿಗೂ ನಮಸ್ಕಾರ. ಬೆಳಗಿನ ಶುಭೋದಯಗಳು. ಹಾಗೆ ಇವತ್ತು ನಂಗೆ ತುಂಬಾನೇ ಸ್ಪೆಷಲ್ ಡೇ. ಯಾಕಂತೀರಾ? ಬೆಳಗ್ಗೆ ಬೇಗ ಎದ್ದೇಳೋ 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 ಅಂತ ಟಾರ್ಚರ್ ಇಕ್ಕಕ್ಕೆ ನಮ್ಮಮ್ಮ ಇವತ್ತಿಲ್ಲ, ಹೊರಗಡೆ ಹೋಗೋರೆ. ಹಂಗಾಗಿ ಇವತ್ತು ಕಾಫಿ ಮಾಡ್ಕೊಂಡೆ. ಕಾಫಿ ಮಾಡ್ಕೊಂಡು ಕುಡಿತಾ ಇದ್ದೆ. ಹಲ್ಲುಜ್ದೇನೆ ಕಾಫಿ ಕುಡಿತಾ ಇದ್ದೀನಿ. ಇದನ್ನ ನಮ್ಮಮ್ಮ ನೋಡ್ಕೊಂಡ್ರೆ ಮಕ್ ಹೊಡಿತಾರೆ, ಅದ್ ನಂಗೆ ಚೆನ್ನಾಗ್ ಗೊತ್ತು. ಹಾಗೆ ಇವತ್ತು ಎಲ್ಲಾ ಕೆಲಸ ನಾನೇ ಮಾಡ್ಬೇಕಾಗಿರೋದ್ರಿಂದ ಸ್ವಲ್ಪ ಬೇಗ ಫ್ರೆಶ್ ಅಪ್ ಆಗಿ ರೆಡಿ ಆಗಿ ಇವತ್ತು ಒಂದ್ ಸ್ವಲ್ಪ ಹೊರಗಡೆ ಏನೋ ಕೆಲ್ಸ ಇತ್ತು, ಹೋಗ್ಬೇಕಾಗಿತ್ತು. ಹಲೋ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನೆಲ್ ಹೆಲ್ದಿ ಸಮಾಚಾರ. ನೀವಿನ್ನು ನನ್ನ ಯೂಟ್ಯೂಬ್ ಚಾನೆಲ್ಗೆ ಹೊಸಬ್ರಾಗಿದ್ರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಇವತ್ತಿನ ದಿನ ನಮ್ಮಮ್ಮ ಮನೆಯಲ್ಲಿಲ್ಲ, ಅವ್ರ ಅಕ್ಕನ ಮನೆಗೆ ಫಂಕ್ಷನ್ಗೆ ಹೋಗಿದ್ದಾರೆ. ಹಾಗಾಗಿ ಎಲ್ಲಾ ಪ್ರತಿಯೊಂದು ಕೆಲಸನೂ ನಾನೇ ಮಾಡ್ಬೇಕು. ಮಾಡ್ಕೊಂಡು ಈಗ ತಾನೇ ಎದ್ದು ಕಾಫಿ ಕುಡ್ಕೊಂಡು ಇದು ನಿಮ್ಮ ಫಸ್ಟ್ ಇಂಟ್ರಾಕ್ಷನ್ ಲಾಗ್ ಆಗಿರುತ್ತೆ. ದಯಮಾಡಿ ಏನಾದ್ರೂ ತಪ್ಪಿದ್ರೆ ಪ್ರತಿ ಸಲ ಕೇಳ್ಕೊಳ್ಳೋ ಹಾಗೆ ಕ್ಷಮಿಸ್ಬಿಡಿ ಅಂತ ಕೇಳ್ಕೊಂತೀನಿ. ಹಾಗೆ ಹೋಗ್ತಾ ಹೋಗ್ತಾ ಎಲ್ಲ ಸರಿ ಆಗುತ್ತೆ. ನೀವೆಲ್ಲರೂ ನಮ್ಗೆ ಪ್ರೋತ್ಸಾಹ ಕೊಟ್ರೆ ಎಲ್ಲಾ ಸರಿ ಆಗುತ್ತೆ. ಇವತ್ತಿನ ದಿನ ಏನ್ ಸ್ಪೆಷಲ್ ಅಂತ ಅಂದ್ರೆ, ಇವತ್ತು ನಮ್ಮಮ್ಮ ನನಗೆ ಒಂದು ಒಳ್ಳೆ ಬಟ್ಟೆ ತಂದಿದ್ದಾರೆ. ಹೇಗಿದೆ ಅಂತ ನೀವು ನೋಡ್ಬೋದು. ನನ್ಗೆ ತುಂಬಾನೇ ಇಷ್ಟ ಆಯ್ತು. ಯೂಶಲಿ ನನ್ಗೆ ಇವಾಗ್ಲೂ ನನ್ಗೆ ನಮ್ಮಮ್ಮ ತರೋ ಬಟ್ಟೆನೆ ನನ್ಗೆ ಹಾಕೊಳಕ್ ತುಂಬಾ ಇಷ್ಟ. ಹಾಗಾಗಿ ಇವತ್ತ ನಮ್ಮಮ್ಮನ ಬಟ್ಟೆನೆ ಹಾಕೊಂಡು ಇವತ್ತು ಫಸ್ಟ್ ಡೇ ವ್ಲಾಗ್ ಆಗಿರೋದ್ರಿಂದ ನಿಮ್ಮೆಲ್ಲರಿಗೂ ಬೋರಿಂಗ್ ಮಾಡ್ದೇನೆ ಒಂದೊಳ್ಳೆ ಪ್ಲೇಸ್ಗೆ ಕರ್ಕೊಂಡು ಹೋಗೋಣ ಅಂತ ಅನ್ಕೊಂಡಿದೀನಿ. ಅದ್ರಲ್ಲಿ ನಮ್ಮ ಮಂಡ್ಯದಲ್ಲಿರುವಂತಹ ಪ್ಲೇಸ್ ಯಾವ್ದದು ಏನದು ಅಂತ ಕೇಳೋಕ್ಕಿಂತ ಮುಂಚೆ ಬನ್ನಿ ನೋಡ್ಕೊಂಬರೋಣ. ನಮ್ ಮನೆ ಪಕ್ಕದಲ್ಲೇ ನಮ್ ಬಾಸ್ ದೇವಸ್ಥಾನ ಇದೆ, ಅದೇ ಆಂಜನೇಯ ಸ್ವಾಮಿ ದೇವಸ್ಥಾನ. ನಾನು ಕೂಡ ಹೋಗಿ ದರ್ಶನ ಮಾಡ್ಕೊಂಡು ನಿಮ್ಗೂ ದರ್ಶನ ಮಾಡೋಣ ಅಂತ ಕರ್ಕೊಂಡು ಬಂದೆ. ಇಡೀ ಮಂಡ್ಯ ಜಿಲ್ಲೆಲೆ ನಮ್ಮೂರ್ನಲ್ಲೇ ಎತ್ತರವಾದಂತ ಆಂಜನೇಯ ಸ್ವಾಮಿ ವಿಗ್ರಹ ಇರುವಂತದ್ದು. ಇದಕ್ಕಿನ್ನ ದೊಡ್ಡ ವಿಗ್ರಹ ಇದೆ. ಆ ದೇವಸ್ಥಾನ ಇನ್ನೂ ನಿರ್ಮಾಣ ಹಂತದಲ್ಲಿದೆ. ಶ್ರಾವಣ ಮಾಸ ಆಗಿರೋದ್ರಿಂದ ಅರ್ಧದಲ್ಲಿ ಅಲಂಕಾರ ಮಾಡಿದ್ದಾರೆ. ತುಂಬಾ ಸಖತ್ತಾಗಿ ಕಾಣ್ತಿತ್ತು. ಮತ್ತೆ ಆದ್ರೆ ದೇವರು ನಿಮ್ಗೆ ಯಾರಾದ್ರೂ ಬಂದ್ ವಿಸಿಟ್ ಮಾಡ್ಬೇಕು ಅಂದ್ರೆ ಬನ್ನಿ, ನಾನ್ ತೋರಿಸ್ತೀನಿ ದೇವಸ್ಥಾನನ. ಹಾಗೆ ನಮ್ ಜರ್ನಿ ಇವತ್ ಸ್ಟಾರ್ಟ್ ಆಯ್ತು. ಹಾಗೆ ನಿಮ್ಮೆಲ್ಲರಿಗೂ ಈ ಪ್ಲೇಸ್ ತುಂಬಾ ಚೆನ್ನಾಗಿ ಗೊತ್ತಿರುತ್ತೆ. ಇದ್ಯಾವ್ದು ಇದೇನು ಅಂತ ಕಮೆಂಟ್ ಮಾಡಿ. ಇದು ನಮ್ಮೂರಲ್ಲೇ ಇರೋಂಥದ್ದು ಪ್ಲೇಸ್. ಮತ್ತೆ ನಮ್ಮೂರ್ ಕಡೆ ಆಲೆ ಮನೆಗಳೇ ಜಾಸ್ತಿ. ಅಲ್ಲಿ ಕಬ್ನಾಲ್ ಕುಡ್ದಿರೋದೇ ಹೆಚ್ಚು ನಾವು ಚಿಕ್ಕ ವಯಸ್ಸಿನಲ್ಲೆಲ್ಲ. ಇದು ನಾನ್ ಚಿಕ್ಕ ವಯಸ್ಸಿನಲ್ಲಿ LKG ಇಂದ 5th ಸ್ಟ್ಯಾಂಡರ್ಡ್ ವರ್ಗು ಓದಿದ್ ಸ್ಕೂಲು, ಹಳೇ ಸ್ಕೂಲು. ಅಹಲ್ಯಾದೇವಿ ಮಾರಮ್ಮ ಎಜುಕೇಶನ್ ಟ್ರಸ್ಟ್ ಅಂತ ಅಹಲ್ಯಾದೇವಿಲಿ ಇದೆ ಇದು. ನೋಡ್ತಾ ನೋಡ್ತಾ ನಾವು ಪ್ಲೇಸ್ ಬಂದೇ ಬಿಟ್ವಿ. ಇದು ತಣ್ಣೂರ್ ಕೆರೆ ಅಂತ ಪ್ಲೇಸ್. ಪಾಂಡವಪುರದಿಂದ 10 ಕಿಲೋಮೀಟರ್. ಆದಿಶಂಕರ ಅವರು ಆವಿನ ರೂಪದಲ್ಲಿ ದರ್ಶನ ಕೊಟ್ಟಿದ್ದು ಪ್ಲೇಸ್ ಇದು. ತುಂಬಾ ಹಿಸ್ಟಾರಿಕಲ್ ಪ್ಲೇಸ್ ಇದು. ತುಂಬಾನೇ ಅದ್ಭುತವಾಗಿದೆ. ಒಂದು ಸಾರಿ ನೀವು ವಿಸಿಟ್ ಮಾಡ್ಲೇಬೇಕಿದೆ. ಎಷ್ಟೋ ಜನಕ್ಕೆ ಗೊತ್ತಿರುತ್ತೆ ಪ್ಲೇಸ್. ಹಾಗೆ ನಿಮಗ್ ನಾನು ಇಲ್ಲಿ ತೋರಿಸ್ತಿರುವಂತಹ ಪ್ಲೇಸ್ ಇಡೀ ಮಂಡ್ಯ ಡಿಸ್ಟ್ರಿಕ್ಟ್ ನಲ್ಲೇ ತುಂಬಾನೇ ದೊಡ್ಡದಾಗಿರುವಂತಹ ಕೆರೆ, ತಣ್ಣೂರ್ ಕೆರೆ. ಎಷ್ಟೋ ಫಿಲಮ್ಸ್ಗಳು ಇಲ್ಲೇ ಮಾಡಿರುವಂತದ್ದು ನೀವಿಲ್ಲಿ ನೋಡಬಹುದು. ಒಂದು ಫಿಲಂ ಶೂಟ್ ಇಲ್ಲ ಆಗಿದೆ. ಯಾವ್ದು ಅಂತ ಗೆಸ್ಟ್ ಮಾಡಿ ನೋಡಿ. ಈ ಪ್ಲೇಸ್ ನೋಡ್ಕೊಂಡು ತುಂಬಾನೇ ಆಳವಾಗಿರೋದು. ಹಾಗೆ 300 ಎಕರೆ ತುಂಬಾ ದೊಡ್ಡದಾಗಿರುವಂತ ಕೆರೆ. ಆಳಾಗಿ ನೀವು ನೋಡ್ತೀರಾ ಅಂತ ಅಂದ್ರೆ 400 ಅಡಿಗಳಿಗಿಂತ ಹೆಚ್ಚಿನವಾದಂತ ಆಳ ಇದೆ. 24/7 ಇದ್ರಲ್ಲಿ ನೀರು ಕಮ್ಮಿ ಆಗಿದ್ದು ಇತಿಹಾಸನೇ ಇಲ್ಲ. ಮತ್ತೆ ಈ ಕೆರೆ ನಂಬ್ಕೊಂಡು ಎಷ್ಟೋ ಜನರು ಜೀವನ ನಡೆಸ್ತಿದ್ದಾರೆ. ಅಲ್ಲಿ ವ್ಯವಸಾಯ ಮಾಡ್ಕೊಂಡು ಯಾವಾಗ್ಲೂ ನೀರ್ ಬತ್ತಲ್ಲ. ಈ ಪ್ಲೇಸ್ ನೋಡ್ಬೋದು, ಚೆನ್ನಾಗಿದೆ. ಹಾಗೆ ಇದು ನಮ್ಮನೆ ದೇವರು. ಅಲ್ಲಿಂದ ಕೆಳಗ್ ಬರ್ತಾ ಇದ್ರೆ ನಮ್ಮನೆ ದೇವಸ್ಥಾನ ಇದೆ, ನಿಕುಂಬಿನಿ ದೇವಸ್ಥಾನ ಅಂತ ಹೆಣ್ ದೇವ್ರು. ಮತ್ತೆ ಅಲ್ಲಿಂದ ಮುಂದೆ ಬರ್ತಾ ಬರ್ತಾ ನಂಬಿನಾರಾಯಣ ಸ್ವಾಮಿ ದೇವಸ್ಥಾನ ಇದೆ. ತುಂಬಾನೇ ಪುರಾಣ ಪ್ರಸಿದ್ಧವಾದಂತ ದೇವಸ್ಥಾನ. ಮತ್ತೆ ಇಲ್ಲಿ ಒಂದು ಕಲ್ಲಿದೆ, ಗರುಡಗಂಬ. ಅದೆಷ್ಟು ಉದ್ದ ಇದೆ ಅಂದ್ರೆ ನೀವು ನೋಡ್ಬೇಕು. ನಿಜವಾಗ್ಲೂ ಆಗಿನ ಕಾಲದಲ್ಲಿ ಏನು ಟೆಕ್ನಿಕ್ ಬಳಸ್ಕೊಂಡಿದ್ರೆ ನಿಲ್ಸಿದ್ದಾರೆ ಅನ್ನೋದೇ ನನ್ಗೆ ಕುತೂಹಲ ಹುಟ್ಬಿಡ್ತು. ಅಷ್ಟೇ ಸಖತ್ತಾಗಿರೋ ಪ್ಲೇಸ್ ಇದು. ನಂಬಿನಾರಾಯಣ ಸ್ವಾಮಿ ದೇವಸ್ಥಾನ ಇದೆ. ಮತ್ತೆ ಇದ್ರ ಆಪೋಸಿಟ್ ಗೋಪಾಲ್ ಕೃಷ್ಣ ದೇವಸ್ಥಾನನೂ ಕೂಡ ಇದೆ. ಇದರಲ್ಲಿ ತುಂಬಾನೇ ಹಳೆ ಇತಿಹಾಸಗಳುಂಟು. ಕಪ್ಪು ಶಿಲೆಗಳೆಲ್ಲ ನೀವು ಇಲ್ಲಿ ನೋಡ್ಬೋದು. ಮತ್ತೆ ಮೇಲ್ಗಡೆ ತರ ಹೆಬ್ಬಾಗ್ಲು ಕೂಡ ಇದೆ. ಹಾಗೆ ಬರ್ತಾ ದಾರಿನಲ್ಲಿ ಒಂದು ಪ್ಲೇಸ್ ಸಿಕ್ತು ಪಾಂಡವಪುರದಲ್ಲಿ, ಕುಂಬಾರ ಮಡಕೆದು. ತುಂಬಾನೇ ಚೆನ್ನಾಗಿದೆ. ನಾವು ತಗೊಂತಿದ್ವಿ. ಇದು ಮುಂದಿನ ದಿನಗಳೇ ವಿಡಿಯೋ ಮಾಡಿ ಹಾಕ್ತೀನಿ. ಹಾಗೆ ನನ್ನ ಇವತ್ತಿನ ದಿನ ವಿಡಿಯೋ ನಿಮ್ಗೆ ತುಂಬಾನೇ ಇಷ್ಟ ಆಗಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ನ ಕ್ಲಿಕ್ ಮಾಡಿ. ನೀವು ಕೊಡುವಂತ ಪ್ರೋತ್ಸಾಹನೇ ನನಗೆ
ಒಂದು ಮುಂದಿನ ದಿನಗಳಲ್ಲಿ ಒಳ್ಳೊಳ್ಳೆ ವಿಡಿಯೋಸ್ ಮಾಡೋದಕ್ಕೆ ಹುರುಪ್ ಬರುತ್ತೆ. ಏನಾದ್ರೂ ಪುನಃ ಪುನಃ ಕೇಳ್ಕೊಂತೀನಿ, ಏನಾದ್ರೂ ನನ್ನ ವಿಡಿಯೋಸ್ ನಲ್ಲಿ ತಪ್ಪು ನಡೆದಿದ್ರೆ ದಯವಿಟ್ಟು ಕ್ಷಮಿಸಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಧನ್ಯವಾದಗಳು. ನಿಮ್ಮ ಒಂದು ಪ್ರೀಶಿಯಸ್ ಟೈಮ್ ನನಗೆ ಕೊಟ್ಟಿದ್ದಕ್ಕೆ ತುಂಬಾನೇ ಥ್ಯಾಂಕ್ ಯು. ಧನ್ಯವಾದಗಳು.